ಸಿಎಂ ವಾರ್ನಿಂಗ್, ಕಮಿಷನರ್ ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಸೂಚನೆ ಕೊಡ್ತಿದ್ದ ಹಾಗೆ ಖಡಕ್ ಆಗಿ ಎಚ್ಚರಿಕೆಯಿಂದ ಇರಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ರು. ಸೊ ಹೀಗಾಗಿ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಫುಲ್ ಅಲರ್ಟ್ ಆಗಿದ್ದಾರೆ. ಬೆಂಗಳೂರು ಪೊಲೀಸ್ ಆಯುಕ್ತರಿಂದ ಸಿಟಿ ರೌಂಡ್ಸ್ ಅನ್ನ ಹೊಡಿಲಾಯಿತು. ನಿನ್ನೆ ಖುದ್ದು ನಗರ ಪ್ರದಕ್ಷಿಣೆಯನ್ನ ಮಾಡಿದ್ರು ಅಲೋಕ್ ಕುಮಾರ್ ಅವರು. ಬೆಂಗಳೂರು ಪೊಲೀಸ್ ಆಯುಕ್ತರಾಗಿರುವಂತಹ ಅಲೋಕ್ ಕುಮಾರ್ ಅವರು ನಿನ್ನೆ ಇಡೀ ರಾತ್ರಿ ಖುದ್ದು ಅವರೇ ಸಿಟಿ ರೌಂಡ್ಸ್ ಅನ್ನ ಹೊಡೆದಿರುವಂತದ್ದು. ಪೂರ್ತಿ ನಗರದಲ್ಲಿ ಪೊಲೀಸ್ ಆಯುಕ್ತರು ರೌಂಡ್ ಹೊಡೆದ್ರು. ದಿಢೀರ್ ಪೊಲೀಸ್ ಠಾಣೆಗಳಿಗೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಬಾರು ಪಬ್ಗಳಲ್ಲಿಯೂ ಕೂಡ ಕಮಿಷನರ್ ತಪಾಸಣೆಯನ್ನ ನಡೆಸಿದ್ರು. ಖುದ್ದು ರಸ್ತೆಗೆ ಇಳಿದಿದ್ರು. ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರುವಂತಹ ಅಲೋಕ್ ಕುಮಾರ್ ಅವರು ಪೊಲೀಸ್ ಆಯುಕ್ತರಿಂದ ವಾಹನಗಳ ತಪಾಸಣೆಯನ್ನ ಕೂಡ ಮಾಡಲಾಯಿತು. ದಾಖಲೆ ಇಲ್ಲದಂತಹ ಸವಾರರಿಗೆ ಕಮಿಷನರ್ ಫುಲ್ ಕ್ಲಾಸ್ ತಗೊಂಡಿದ್ರು. ನಿನ್ನೆ ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಸರಿಯಾಗಿ ನೋಡ್ಕೊಳ್ಳಿ ಅಂತ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪನವರು ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದ್ರು ಅಲೋಕ್ ಕುಮಾರ್ ಅವರಿಗೆ. ಅದಾದ ತಕ್ಷಣನೇ ಇಲ್ಲಿ ಅಲೋಕ್ ಕುಮಾರ್ ಅವರು ಒಂದು ಸಭೆಯನ್ನ ಕೂಡ ಕರೆದಿದ್ರು, ಬೆಂಗಳೂರಿನ ಡಿಸಿಪಿಗಳ ಸಭೆಯನ್ನ. ಅದಾದ್ಮೇಲೆ ಅವರೇ ಈಗ ಫೀಲ್ಡ್ಗೆ ಇಳಿದಿದ್ದಾರೆ. ಸಿಟಿ ರೌಂಡ್ಸ್ ಹೊಡೆದು ಎಲ್ಲಾ ಕಡೆ ಯಾವ ರೀತಿಯಾಗಿದೆ ಭದ್ರತೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಕೂಡ ನಡೆಸಿದ್ರು. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಅಲೋಕ್ ಕುಮಾರ್ ಅವರು ಫೀಲ್ಡ್ಗೆ ಇಳಿದು ಅಲ್ಲಿನ ಪೊಲೀಸರಿಗೂ ಕೂಡ ಎಚ್ಚರಿಕೆಯನ್ನ ಕೊಡೋದ್ರ ಜೊತೆಗೆ ವಾಹನ ಸವಾರರಾಗಿರ್ಬೋದು, ಹಾಗೆ ಪುಂಡ ಪೋಖರಿಗಳಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟರು. ಇಲ್ಲಿ ಈ ಒಂದು ದಿಢೀರಾದಂಥ ಘಟನೆಗೆ ಕಾರಣ ಅಂದ್ರೆ ನೂತನ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪನವರು ಫುಲ್ ಕ್ಲಾಸ್ ತಗೊಂಡಿದ್ರು, ಖಡಕ್ ಆಗಿ ಸೂಚನೆಯನ್ನ ಕೂಡ ಕೊಟ್ಟಿದ್ರು ಅಲೋಕ್ ಕುಮಾರ್ ಅವರಿಗೆ. ಸೊ ಹೀಗಾಗಿ ಅಲೋಕ್ ಕುಮಾರ್ ಅವರು ಕೂಡ ಹಿಂದೆ ಮುಂದೆ ನೋಡದೆ ಆ ಒಂದು ಕ್ಷಣದಿಂದಲೇ ಬೆಂಗಳೂರಿನಲ್ಲಿ ಭದ್ರತೆಯನ್ನ ಹೆಚ್ಚಿಸಿ ಮತ್ತು ಒಂದ್ ಕಡೆ ಪೊಲೀಸರು ಕೂಡ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನಾನು ಚಾರ್ಜ್ ತಗೊಂಡಿದ ನಂತರ ಪ್ರತಿ ವಾರದಲ್ಲಿ ಒಂದು ದಿವಸ ವಿಶೇಷ ಕಾರ್ಯಾಚರಣೆ ನಾವು ಮಾಡ್ತಾ ಇದ್ದೀವಿ. ಈ ಫ್ರೈಡೇ ಆಗಲಿ ಸ್ಯಾಟರ್ಡೇ ಆಗಲಿ ವಿಶೇಷವಾಗಿ ವೀಕೆಂಡಲ್ಲಿ ಮಾಡ್ತಾ ಇದ್ವಿ. ಯಾಕೆಂದರೆ ಆ ಟೈಮ್ಗೆ ಜಾಸ್ತಿ ಜನದ್ದು ಮತ್ತು ವಿಶೇಷವಾಗಿ ಜನರದ್ದು ಮೂವ್ಮೆಂಟ್ ಜಾಸ್ತಿ ಇರುತ್ತೆ. ಮತ್ತು ಬ್ಯಾಡ್ ಎಲಿಮೆಂಟ್ಸ್ ಕೂಡ ಅವ್ರಿಗೆ ಕೆಲವು ಸಂದರ್ಭದಲ್ಲಿ ರಾಬ್ರಿ ಮಾಡಲಿಕ್ಕೆ ಅಥವಾ ಬೇರೆ ಇದ್ರ ಸಲುವಾಗಿ ಅವರು ಮಾಡ್ತಾ ಇರ್ತಾರೆ. ಅವಕ್ಕೆ ಒಂದು ಸ್ವಲ್ಪ ಸಿಟಿಲಿ ಯಾರು ಬ್ಯಾಡ್ ಎಲಿಮೆಂಟ್ಸ್ಗೆ ಇದು ನೈಟ್ ಸ್ವಲ್ಪ ಭಯ ಬರಬೇಕು, ಮತ್ತು ಯಾರು ಸಾರ್ವಜನಿಕರಿದ್ದಾರೆ ಅವ್ರಿಗೆ ಕಾನ್ಫಿಡೆನ್ಸ್ ಬರಬೇಕು ಕಿ ಪೊಲೀಸ್ ಏನಿದ್ದಾರೆ ಅವರು ಭಾರಿ ಅಲರ್ಟ್ ಆಗಿದ್ದಾರೆ. ಮತ್ತು ಈ ನೈಟ್ ಟೈಮ್ ವಿಶೇಷವಾಗಿ ಅವರು ಬ್ಯಾಡ್ ಎಲಿಮೆಂಟ್ಸ್ ಅವ್ರದ್ದು ಮೂವ್ಮೆಂಟ್ ಅದು ನಾವು ಕರ್ವ್ ಮಾಡಬೇಕು. ಆ ದೃಷ್ಟಿಯಿಂದ ನಾವು ಇದು ಮಾಡ್ತೀವಿ, ಮುಂದುವರಿಸ್ತೀವಿ. ನಾವು ಹಿಂದೆ ಕೂಡ ನಾವು ಮಾಡಿ ಗಲಾಟೆ ಆಗಿದ್ದೆ ಒಂದೂರಲ್ಲಿ, ಪೊಲೀಸರು ಲಾಠಿ ಬೀಸಿದ್ದು ಮತ್ತೊಂದೂರಲ್ಲಿ. ಪೊಲೀಸರ ಈ ಕ್ರಮ ಈಗ ವಿವಾದಕ್ಕೆ ಕಾರಣವಾಗಿದೆ. ಬಾಗಲಕೋಟೆ ಪೊಲೀಸರ ವಿರುದ್ಧ ದೌರ್ಜನ್ಯದ ಆರೋಪ ಈಗ ಕೇಳಿ ಬಂದಿರುವಂತದ್ದು. ಕಳೆದ ರಾತ್ರಿ ಬಾಗಲಕೋಟೆ ಜಿಲ್ಲೆಯ ಚೌಡಾಪುರ ಗ್ರಾಮದಲ್ಲಿ 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದು 8 ಮಂದಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯನ್ನ ಸೇರಿದ್ದಾರೆ. ಗಲಾಟೆಯ ಮಾಹಿತಿ ಸಿಕ್ಕಿ ಚೌಡಾಪುರ ಗ್ರಾಮಕ್ಕೆ ಬರ್ತಿದ್ದ ಪೊಲೀಸರು ದಾರಿಯಲ್ಲಿ ಸಿಗೋ ಬೈರಮಟ್ಟಿ ಗ್ರಾಮದಲ್ಲಿ ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ಈ ವೇಳೆ ಗರ್ಭಿಣಿ ಸೇರಿದಂತೆ ಹಲವರ ಮೇಲೆ ದೌರ್ಜನ್ಯ ಮಾಡಿರುವುದಾಗಿ ಆರೋಪಿಸಿರುವಂತಹ ಬೈರಮಟ್ಟಿ ಗ್ರಾಮಸ್ಥರು ಬಾಗಲಕೋಟೆ ಗ್ರಾಮೀಣ ಠಾಣೆ ಎದುರು ಪ್ರತಿಭಟನೆಯನ್ನ ನಡೆಸಿದ್ರು. ಗ್ರಾಮಸ್ಥರ ಪ್ರತಿಭಟನೆ ವೇಳೆ ಠಾಣೆಗೆ ಬಂದ ಸ್ಥಳೀಯ ಶಾಸಕ ವೀರಣ್ಣ ಚರಂತಿಮಠ ಇಲ್ಲಿ ದೌರ್ಜನ್ಯ ಮಾಡಿರುವಂತಹ ಪೊಲೀಸರನ್ನ ಸಸ್ಪೆಂಡ್ ಮಾಡಿ ಅಂತ ಸೂಚನೆಯನ್ನ ಕೊಟ್ಟರು. ಈ ಬಗ್ಗೆ ಮಾಹಿತಿ ನೀಡಿರುವಂತಹ ಬಾಗಲಕೋಟೆ ಎಸ್ಪಿ ಲೋಕೇಶ್ ಊರಿನಲ್ಲಿ ಗುಂಪು ಸೇರಿದಕ್ಕೆ ಪೊಲೀಸರು ಚದುರಿಸಿದ್ದಾರೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದು, ಪೊಲೀಸರಿಂದ ತಪ್ಪಾಗಿದ್ರೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಗಂಡ್ಮಕ್ಳು ಸುಮ್ನೆ ಕುಂತರ ಅವ್ರ ಇನ್ನ ಚೌಡಾಪುರದಾರ ಏನ್ ಹೇಳ್ಯಾರಂತ್ರಿ, ಅಲ್ಲಿ ಗಂಡ್ಮಕ್ಳು ಬಡದಾರು ಬೈರ್ಮಠ ಹೋಗ್ಯಾರ ನೋಡ್ರಿ ಅಂದ್ರಂತ. ಅದಕ್ಕ ಇವ್ರ ಏನ್ ಮಾಡ್ಯಾರಿ, ಇವ್ರ ಇದರ ಪೊಲೀಸರು ಇಲ್ಲೇ ಅದಾರ ಏನ್ ಇವ್ರ ಅಂತ ಹಿಡ್ಕೊಂಡು ಸುಮ್ನೆ ರೀ ನಮ್ಮೂರ್ ಬೈರ್ಮಟ್ಟಿ ಮಂದಿ ಯಾರು ಏನು ಮಾಡಿಲ್ಲ, ಮಾತಾಡೇ ಇಲ್ಲ ರೀ. ಮೊದ್ಲ ಹಿಡಿದು ಬಡ್ದಾರ, ಒಳಗ್ ಹಾಕಿ ಗುಮ್ಮಿ ಗುದ್ದಾರಿ. ಮತ್ತ ನಾ ಬಿಡ್ಸಕ್ ಹೋದ್ರ ನಮ್ಗೂ ಬಡ್ದಾರಿ. ಅಮಲ್ನಲ್ಲಿ ಜಗಳ ಮಾಡಿಕೊಂಡು ಒಬ್ಬರಿಗೊಬ್ಬರು ಗಂಭೀರವಾಗಿ ಗಾಯಪ ಮಾಡ್ಕೊಂಡಿದ್ದಾರೆ. ಸಂಬಂಧಪಟ್ಟವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಪೊಲೀಸ್ನ ಮೇಲೆ ಒಂದು 4 ಜನ ಹುಡುಗರು ಕೂತಿದ್ದು ಆ ಹುಡುಗರ ಮೇಲೆ ಚದುರಿಸಕ್ಕೆ ಹೋದಾಗ ಅಮಾಯಕರಿಗೆ ಗಾಯ ಆಗಿದೆ ಅಂತ ಜನರು ಬಂದು ನಮಗೆ ಮನವಿ ಕೊಡ್ತಾ ಇದ್ದಾರೆ. ಮನವಿ ತೊಗೊಂಡು ನಾವು ನಮ್ಮ ಅಧಿಕಾರಿ ಮೇಲೆ ಅಥವಾ ಏನಾದರೂ ಲೋಪದೋಷಗಳು ಕಂಡು ಬಂದಲ್ಲಿ ನಾವು ವಿಚಾರಣೆ ಮಾಡಿ ಕ್ರಮ ಕೈಗೊಳ್ಳುತ್ತೇವೆ.